ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ಜನಗಣತಿ ಹಾಗೂ ಸ್ವಚ್ಛತೆ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ ಕೆಲ ತಿಂಗಳುಗಳಿಂದ ಪಟ್ಟಣದಾದ್ಯಂತ ನಿಯೋಜಿತ ಸಿಬ್ಬಂದಿ ಸಂಚರಿಸುತ್ತಿದ್ದು, ಪ್ರತಿ ಮನೆಗೆ ತೆರಳಿ ಮನೆಯಲ್ಲಿ ಇರುವ ಸದಸ್ಯರ ಮಾಹಿತಿ ಪಡೆದು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ಪ್ರತಿ ಮನೆಗೆ ತೆರಳಿ ಮನೆಯವರಿಂದ ಆಧಾರ್ ಕಾರ್ಡ್ ಪಡೆದು ವಿಳಾಸ ಖಚಿತಪಡಿಸಿಕೊಂಡು ಅವರಿಂದ ಸಾಕಷ್ಟು ಮಾಹಿತಿ ಪಡೆದು ಅದನ್ನು ದಾಖಲಿಸಿಕೊಳ್ಳಲಾಗುತ್ತಿದೆ ಮತ್ತು ಪ್ರತಿ ಮನೆಯವರಲ್ಲಿ ಪಟ್ಟಣ ಪಂಚಾಯಿತಿ ಕಸದ ಗಾಡಿ ಸಂಚರಿಸುವ ಕುರಿತು ವಿಚಾರಣೆ ನಡೆಸುತ್ತಿದ್ದು, ಹಸಿ ಕಸ ಒಣ ಕಸ ವಿಂಗಡಿಸಿ ಸಂಗ್ರಹಿಸಿ ಇಡಬೇಕು ಮತ್ತು ಅದನ್ನು ಕಸದ ಗಾಡಿಗೆ ಹಾಕಬೇಕು ಹಾಗೂ ಮನೆ ಒಳಗೂ ಸುತ್ತಲಿನ ವಾತಾವರಣದಲ್ಲಿ ಕಸ ಹರಡದಂತೆ ಜಾಗೃತ ವಹಿಸುವಂತೆ ಸೂಚಿಸಲಾಗುತ್ತಿದೆ ಮತ್ತು ಪ್ರತಿಯೊಬ್ಬರು ವೈಯಕ್ತಿಕ ಸೂಚನೆಯ ಜೊತೆಗೆ ಪರಿಸರ ಕಾಳಜಿ ಹೊಂದಿ ಸುತ್ತಮುತ್ತ ನೈರ್ಮಲ್ಯತೆ ಕಾಪಾಡುವಂತೆ ಮನವಿ ಮಾಡಲಾಗುತ್ತಿದೆ. ಸಂಬಂಧಿಸಿದಂತೆ ಸಿಬ್ಬಂದಿಯವರಾದ ಶ್ರೀಮತಿ ನಂದಿನಿ ಪಾಂಡೂರ್ ಅವರು ಮಾತನಾಡಿ, ತಾವು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ನಿರ್ದೇಶನದಂತೆ ಕಳೆದ ತಿಂಗಳುಗಳಿಂದ ಪಟ್ಟಣದಲ್ಲಿ ಜನಗಣತಿ ನೋಂದಣಿ ಹಾಗೂ ಜಾಗೃತಿ ಅಭಿಯಾನ ಆರಂಭಗೊಂಡಿದ್ದು, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2 ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಎಲ್ಲಾ ವಾರ್ಡುಗಳಲ್ಲಿ ಪ್ರತಿಯೊಂದು ಮನೆಗೆ ತೆರಳಿ ಸದಸ್ಯರ ಮಾಹಿತಿ ಪಡೆಯಲಾಗುತ್ತಿದೆ. ಜೊತೆಗೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ವಹಿಸುವಂತೆ ತಿಳಿ ಹೇಳಲಾಗುತ್ತಿದ್ದು, ಪಟ್ಟಣ ಪಂಚಾಯಿತಿ ಕಸದ ಗಾಡಿಯ ಸದ್ಬಳಕೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ದಯಮಾಡಿ ನಾಗರಿಕರು ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿ ಪಟ್ಟಣ ಪಂಚಾಯಿತಿ ಸ್ವಚ್ಛತಾ ಸಿಬ್ಬಂದಿಯೊಂದಿಗೆ ಸ್ಪಂದಿಸಬೇಕಿದೆ. ತಾವು ಪಟ್ಟಣದ ಪ್ರತಿಯೊಂದು ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿದ್ದು ಕಾರಣ ಈ ಸಂದರ್ಭದಲ್ಲಿ ನಾಗರಿಕರು ತಮ್ಮೊಂದಿಗೆ ಅಗತ್ಯ ಮಾಹಿತಿ ಹಂಚಿಕೊಳ್ಳುವ ಮೂಲಕ ಸಹಕರಿಸಬೇಕಿದೆ ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಬೇಕು ಹಾಗೂ ವಾತಾವರಣದಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳಬೇಕು ಎಂದು ಅವರು ಸಾರ್ವಜನಿಕರಲ್ಲಿ ಈ ಮೂಲಕ ಕೋರಿದ್ದಾರೆ. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ಕಸದ ಗಾಡಿ ದಿನ ಬರ್ತತ್ರ? ದಿನ ಬರಲ್ಲ, ವಾರಕ್ಕೆ ಒಂದ್ಸಲ ಬರ್ತದೆ. ವಾರದಾಗ 2 ಸಲ ಇಲ್ಲ ಒಂದೊಂದ್ಸಲ. ಸರ್, ಇಲ್ಲಿ ಮೇಲಿಂದ ಹಸಿ ಕಸ ಒಣ ಕಸ ಬೇರೆ ಹಾಕಿದ್ರೆ ಯಾವಾಗಲೂ ಬೇರೆ ಹಾಕಿರ್ತೀರಾ? ನಾವೆರಡು ಮಾಡ್ತಿರ್ತೀರ. ಕಸ ಅಲ್ಲಿ ಇಲ್ಲಿ ಚೆಲ್ಬಾಡ್ರಿ, ಕಸದ ಗಾಡಿಗೆ ಕಸ ಕೊಡ್ರಿ ಅಂತ. ಕಸದ ಗಾಡಿಗೆ ಕೊಡ್ತೀವಿ, ಒಂದು ಡಬ್ಬಿ ಇಟ್ಟಿರ್ತೀವಿ, ಅದ್ರಾಗ ಹಾಕಿರ್ತೀವಿ. ಚೀಲದಾಗ ಭಾಳ ದಿನ ಬರಲಿಲ್ಲ ಅಂದ್ರೆ ಚೀಲದಾಗ ಹಾಕಿಲ್ಲ. ಅವಾಗಷ್ಟೇ ನಾವು ಬೇರೆ ಬೇರೆ ಹೆಸರು ಹೇಳ್ರಿ ಯಜಮಾನ್ರದ್ದು? ವೆಂಕಟ ನಾಯ್ಕ. ಯಾವ ಜೋಗಳಿನ? ಜೋಳಿ. ಹೆಣ್ಮಕ್ಳು ಎಷ್ಟು ಜನ ಇದ್ದಾರಮ್ಮ ಮನೇಲಿ? ಒಬ್ಬರು ಇದೆ. ಮಕ್ಕಳು? ಮಕ್ಕಳು ಇಬ್ಬರೇನಾ? 4 ಮಂದಿ ಇದ್ದಾರೆ. ಇಬ್ಬರೇ ಹೆಣ್ಮಕ್ಳು. ಒಂದು ಹೆಣ್ಣು ಒಂದು ಗಂಡು ಮೇಡಮ್. ಗಂಡು ಮಕ್ಕಳು ಇಬ್ಬರು. ಏನು ಕೆಲಸ ಮಾಡ್ತಾರಮ್ಮ? ವೆಟರ್ನರಿ ಡಾಕ್ಟರ್. ಡಾಕ್ಟ್ರಾ? ಏನು ಡಾಕ್ಟ್ರು? ವೆಟರ್ನರಿ. ಮೊಬೈಲ್ ನಂಬರ್ ಗೊತ್ತಮ್ಮ? 9611119165. ಇನ್ನು ಗ್ರೂಪ್ ಆ್ಯಡ್ ಮಾಡಿಲ್ಲ ಸರ್ ಹೆಲ್ತ್ ಇನ್ಸ್ಪೆಕ್ಟ್ರು. ನಮ್ಮದು ವಿಜಯನಗರ ಡಿಸ್ಟಿಕ್ಕಿಂದ ಗ್ರೂಪ್ ಆ್ಯಡ್ ಆಗಿದೆ. ನಮ್ದು ಏನು ಮೆಸೇಜ್ ಇದ್ದರೂ ವಿಜಯನಗರ ಡಿಸ್ಟಿಕ್ಕಿಗೆ ಹೋಗೋದು. ಕಮ್ಯುನಿಟಿ ಮೊಬಿಲೈಸರ್ಸ್ ಅಂತ ನಮ್ಮದು ಮೊನ್ನೆ ಅಪಾಯಿಂಟ್ ಮಾಡ್ಯಾರ. ಆ ಗ್ರೂಪಿಗೆ ಎಲ್ಲ ನಮ್ಮದು ಇನ್ಫಾರ್ಮೇಷನ್ ಹೋಗೋದು. ಯಾವ ನಿಮ್ಮದು? ನಿಮ್ಮ ಹೆಸರು ಹೇಳಿ ಸರ್. ಯಾವ ಊರು ಸರ್ ನಿಮ್ಮದು? ಮನೆಗೆ ಎಷ್ಟು ಜನ ಇದ್ದಾರೆ? ಮೊಬೈಲ್ ನಂಬರ್ ಕಸದ ಗಾಡಿ ಡೈಲಿ ಬರ್ತೈತೆ ಸರ್? ಡೈಲಿ ಬರಲ್ಲಮ್ಮ, 2 ದಿನಕ್ಕೆ 3 ದಿನ.
ಸರ್ ಇನ್ಮೇಲಿಂದ ಹಸಿ ಕಸ ಒಣ ಕಸ ಬೇರೆ ಹಾಕಿದ್ರಿ ಸರ್, ಕಸ ಅಲ್ಲಿ ಇಲ್ಲಿ ಚೆಲ್ಲಬಾರ್ದು. ಏನು ಕೆಲಸ ಮಾಡ್ತೀರಾ ಸರ್? ಗಾಡಿ ಡೈಲಿ ಬರ್ತಂದ್ರ ಬರ್ರಿ ಆಧಾರ್ ಕಾರ್ಡ್ ಡೈಲಿ ಕಸದ ಗಾಡಿ ಬರ್ತದ್ರ ಇಲ್ಲ ಅಂತ. ಅದಕ್ಕೆ ಒಬ್ಬೊಬ್ರು ಮಾರ್ನಿಂಗ್ ಇರಲ್ಲ ಸರ್, ಆಫೀಸ್ಗೆಲ್ಲ ಹೋಗ್ತಾರಲ್ಲ. ನಿಜ ನಿಜ ನಿಜ. ಅಮ್ಮ ಕಸದ ಗಾಡಿ ಡೈಲಿ ಬರ್ತೈತಮ್ಮ? ಹಾಂ ಬರ್ತದೆ. ಡೈಲಿನಾ? ಒಂದು ದಿನ ಬಿಟ್ಟು ಒಂದು ದಿನ ಬರ್ತದೆ. ಹೌದಾ? ಮೊಬೈಲ್ ನಂಬರ್ ಹೇಳ್ರಮ್ಮ. ಮೊಬೈಲ್ ನಂಬರ್ 8017 83 ಅಲ್ಲ 83 8317459833. ಮನೆಗೆ ಹೆಣ್ಮಕ್ಳು ಎಷ್ಟು ಜನ ಇದ್ದೀರಮ್ಮ? ಹೆಣ್ಮಕ್ಳು ನಾನು ಒಬ್ಬಳೇ. ಒಬ್ಬಳೇನಾ? ಗಂಡು ಮಕ್ಕಳು? ಇಬ್ಬರು ನಮ್ಮ ಮನೆ. ಮಗನಮ್ಮ? ಯಜಮಾನ್ರು? ಯಜಮಾನ್ರು ಹೆಚ್ಚನ್ನು ಸಿಗಲಿ ಸರ್ ನಮ್ದೊಂದು ಫೋಟೋ. ಹಾಂ ಮೇಡಮ್. ಟೀಚರ್ಗಳು ಅಲ್ಲಮ್ಮ, ಕಸದ ಗಾಡಿ ಬಗ್ಗೆ. ಕಸದ ಗಾಡಿ ಡೈಲಿ ಬರ್ತತಮ್ಮ? ಕಸದ ಗಾಡಿ ದಿನ ಬರ್ತದಮ್ಮ? ಬಿಟ್ಟು ನೀನು ಬರ್ತದೆ. ದಿನ ಬಿಟ್ಟು ಒಂದಿನ ಬರ್ತತ್ರ? ಬರ್ತದೆ ಇಲ್ಲ ಬರ್ತದೆ. ಕಸ ಗಾಡಿಗೆ ಹಾಕ್ತೀರಾ ನೀವು? ಹ್ಞೂ ನಮ್ಮ ಹಾಕ್ತೀರಾ? ಫೋನ್ ನಂಬರ್ ಇಲ್ಲಲ್ಲಮ್ಮ ಇದ್ರಾಗ? 8 ರಿಪೋರ್ಟ್ರು ಮೇಡಮ್. ಹಾಂ